ತುಳ್ಚಾ ಫ್ಯಾಮಿಲಿ ಥ್ರೆಡ್ಸ್. ಇವತ್ತು ಮನೇಲಿ ನಾನು ಬನಾನಾ ಕೇಕ್ ಯಾವ ಥರ ಮಾಡಬೇಕು ಅಂಥೇಳಿ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ 2 ಬಾಳೆಹಣ್ಣು ತೊಗೊಂಡಿದ್ದೀನಿ, ಸಕ್ಕರೆ, ಗೋಧಿ ಹಿಟ್ಟು, ಎಣ್ಣೆ, ಕೇಕ್ ಜೆಲ್, ವೆನಿಲಾ ಎಸೆನ್ಸ್, ವಿನೆಗರ್, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಕಾರ್ನ್ಫ್ಲೋರ್. ಇದು ಮೆಜರ್ಮೆಂಟ್ ಕಪ್ಸನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಕಪ್ಸ್. ಇದೇ ಅಳತೆನ ತೊಗೊಂಡು ನಾನಿಲ್ಲಿ ಕೇಕನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1/2 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಪೂರ್ತಿಯಾಗಿ ತೊಗೋಬಾರ್ದು, ಫ್ಲ್ಯಾಟ್ ಮಾಡಿಕೊಂಡು ಗೋಧಿ ಹಿಟ್ಟನ್ನು ನೀವಿಲ್ಲಿ ತೊಗೋಬೇಕು. ಇದು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 1.5 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರನ್ನ ಹಾಕ್ಕೊಳ್ತಿದ್ದೀನಿ. ಮೆಜರ್ಮೆಂಟ್ಸ್ ಇಲ್ಲಿ ಕರೆಕ್ಟಾಗಿ ತೊಗೋಬೇಕು. 1.5 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್. ಹಾಫ್ ಸ್ಪೂನ್ ಏನಂದರೆ ಬೇಕಿಂಗ್ ಪೌಡರ್, ಹಾಫ್ ಸ್ಪೂನಲ್ಲೇ ಹಾಫ್ ಬೇಕಿಂಗ್ ಸೋಡಾ. ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನು ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಮಿಕ್ಸಿ ಜಾರ್ಗೆ 2 ಹಣ್ಣಾಗಿರುವಂಥ ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದಕ್ಕೆ ಸಕ್ಕರೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ನಾನಿಲ್ಲಿ 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಾವು ಗೋಧಿ ಹಿಟ್ಟು ಎಷ್ಟು ತೊಗೋತೀವಿ 3/4 ಕಪ್ನಷ್ಟು ಸಕ್ಕರೆನ ತೊಗೋಬೇಕು. ನಾನು ಎರಡನ್ನೂ ಇಲ್ಲಿ ಮಿಕ್ಸಿ ಮಾಡ್ಕೋತೀನಿ. ಕೇಕ್ ಟಿನ್ನನ್ನು ಗ್ರೀಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1/4 ಕಪ್, ಹಾಫ್ ಆಫ್ 1/4 ಕಪ್ ನೀರನ್ನು ತೊಗೊಂಡಿದ್ದೀನಿ. ಆಮೇಲೆ 1/4 ಟೀ ಸ್ಪೂನ್ ಕೇಕ್ ಜೆಲ್, ಇದೆರಡನ್ನೂ ಏನಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೊರೆ ಬರಬೇಕು. ಬಂದಾದಮೇಲೆ ಅದಕ್ಕೆ ನಾವು ರುಬ್ಬಿರುವಂಥ ಬಾಳೆಹಣ್ಣು ಮತ್ತು ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಳೋಣ. ವೆನಿಲಾ ಎಸೆನ್ಸ್, ಹಾಫ್ ಟೀ ಸ್ಪೂನ್ ವೆನಿಲಾ ಎಸೆನ್ಸ್. ಇದು 1/4 ಕಪ್, ಹಾಫ್ ಆಫ್ 1/4 ಕಪ್ ಆಯಿಲ್. ಇದೆಲ್ಲನೂ ನಾವು ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಕಲಿಸ್ಕೊಳ್ಳೋಣ. ಎಲ್ಲನೂ ಕಂಬೈನ್ ಮಾಡ್ಕೊಂಡ ತಕ್ಷಣ ಲಾಸ್ಟ್ಗೆ 1/4 ಟೀ ಸ್ಪೂನ್ ಏನಂತಂದರೆ ವಿನಿಗರ್ನ ಸೇರಿಸಿ ಮತ್ತೆ ಕಲಿಸ್ಕೋಬೇಕು. ನೋಡಿ, ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇರಬೇಕು. ಜಾಸ್ತಿ ನೀರಾಗಿ ಮಾಡ್ಕೋಬಾರ್ದು. ನಾವೇನು ಇಂಗ್ರೀಡಿಯೆಂಟ್ಸ್ ಕರೆಕ್ಟ್ ಪ್ರಪೋರ್ಷನಲ್ಲಿ ಹಾಕ್ಕೊಂಡ್ರೆ ನಾವು ಮತ್ತೆ ಎಕ್ಸ್ಟ್ರಾ ನೀರನ್ನು ಕಲಿಸ್ಕೊಳ್ಳೋ ನೆಸಸರಿ ಇರಲ್ಲ. ಇದನ್ನು ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸ್ವಲ್ಪ ಅಷ್ಟೇ ಟ್ಯಾಪ್ ಮಾಡಿಕೊಂಡು ಕೈಯಿಂದನೇನಂತಂದರೆ ಎಲ್ಲನೂ ಇವನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಎಲ್ಲ ಕಡೆನೂ ಇವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇಲ್ಲಿ ಗಾರ್ನಿಷಿಂಗಿಗೆ ನಾನು ಎಳ್ಳು ತೊಗೊಂಡಿದ್ದೀನಿ. ಇಲ್ಲಿ ನಾನು 10 ಮಿನಿಟ್ಸ್ ಪ್ರೀ ಹೀಟ್ಗೆ ಇಟ್ಕೊಂಡಿದ್ದೆ. 10 ಮಿನಿಟ್ಸ್ ಪ್ರೀ ಹೀಟ್ಗೆ ಇಟ್ಕೊಂಡ ತಕ್ಷಣ 180 ಡಿಗ್ರಿಗೆ ಟೆಂಪ್ರೇಚರ್ನ ಸೆಟ್ ಮಾಡಬೇಕು. ಮೇಲ್ಗಡೆ ನಾನು 2 ರಾಡ್ ಆನ್ ಇದೆ, ಆಮೇಲೆ ಫ್ಯಾನ್ ಕೂಡ ಆನ್ ಇದೆ. ಅಂದರೆ ಎಲ್ಲ ಕಡೆನೂ ಹೀಟ್ ಇವನ್ ಆಗಿ ಸ್ಪ್ರೆಡ್ ಆಗಲಿ ಅಂಥೇಳಿ ಬೋತ್ ದಿ ರಾಡ್ಸ್ ಆನ್ ಇಟ್ಕೊಂಡು ರೊಟೇಷನ್ ಫ್ಯಾನ್ ಕೂಡ ಆನ್ ಇಟ್ಕೊಂಡಿದ್ದೀನಿ. ಈಗ ನಾನು ಮಿಡಲ್ ರ್ಯಾಕಲ್ಲಿ ನಾನು ಇಡ್ತಾ ಇದ್ದೀನಿ. ಟೆಂಪ್ರೇಚರ್ಗೆ ಈಗೇನೆಂದರೆ ಟೈಮರ್ನ 30 ಮಿನಿಟ್ಸ್ಗೆ ನಾನು ಸೆಟ್ ಮಾಡ್ಕೊಂಡಿದ್ದೀನಿ.
ಕೇಕ್ ರೆಡಿ ಆಗ್ತಾಯಿದೆ. ಸೊ ಕೇಕ್ ರೆಡಿ ಆಯಿತು. ಇನ್ಸರ್ಟ್ ಮಾಡಿ ನೋಡೋಣ. ನೋಡಿ, ಈ ಥರ ಕ್ಲೀನಾಗಿ ಬಂದರೆ ಕೇಕ್ ಬೇಕಾಗಿದೆ ಅಂತ ಅರ್ಥ. ಇದನ್ನು 1 ಅವರ್ ಏನಂತಂದರೆ ನಾವು ಕ್ಲೋಸ್ ಮಾಡಿ ಇಡಬೇಕು. ಸೊ ಬಿಟ್ಕೊಂಡಿದೆ ಸೈಡ್ಗೆಲ್ಲ. ನೀಟಾಗಿ ನೀವು ಸೈಡ್ನೆಲ್ಲ ಬಿಟ್ಕೊಂಡು ಕೇಕನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೋಡಿ, ಕೇಕ್ ರೆಡಿಯಾಗಿದೆ. ತುಂಬ ಸ್ಪಾಂಜಿಯಾಗಿ ಟೇಸ್ಟಿಯಾಗಿ ಗೋಧಿ ಹಿಟ್ಟಿನಿಂದ ಈಸಿಯಾಗಿ ನೀವು ಮನೆಯಲ್ಲಿನೇ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.